ವೈದ್ಯ ನಾರಾಯಣ ಹರಿ ಎಂದು ವೈದ್ಯರನ್ನು ದೇವರೆಂದು ಎಲ್ಲರೂ ನಂಬುತ್ತಾರೆ. ಆದರೆ ಇಲ್ಲಿ ಖಾಸಗಿ ವೈದ್ಯರ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಲೇ ಬಾಳಿ ಬದುಕಬೇಕಾಗಿದ್ದ ಮಗು ಅಸುನೀಗಿತು ಎನ್ನುತ್ತಾರೆ ಪಾಲಕರು. ಮಾನ್ವಿ ತಾಲೂಕಿನ ಈರಲಗಡ್ಡಿ ಗ್ರಾಮದ ನಿವಾಸಿಗಳಾದ ಬಸವರಾಜ ಮತ್ತು ಈರಮ್ಮ ದಂಪತಿಗಳಿಗೆ ಜನಿಸಿದ ಮಗುವೆ ಸಾನ್ವಿಕಾ. ಈ ಮುದ್ದು ಕಂದಮ್ಮನಿಗೆ ಜ್ವರ ಮತ್ತು ಉಸಿರಾಟದ ಸಮಸ್ಯೆ ಎಂದು ಸಿಂಧನೂರಿನ ಖಾಸಗಿ ಆಸ್ಪತ್ರೆಯಾದ ಜನನಿ ಮಕ್ಕಳ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು. ಕರ್ತವ್ಯದಲ್ಲಿದ್ದ ಡಾಕ್ಟರ್ ಮತ್ತು ಸಿಬ್ಬಂದಿಗಳು ಸೇರಿಕೊಂಡು ಪರೀಕ್ಷೆ ಮಾಡಿದ ನಂತರ ಇವರಿಗೆ ಇಮೋನಿಯಾ ಇದೆ ಎಂದು ತಿಳಿದು ಬಂದಿದ್ದು, ವೆಂಟಿಲೇಟರ್ ಇಲ್ಲದಿರುವುದಕ್ಕೆ ಕೇವಲ ಪ್ರಥಮ ಚಿಕಿತ್ಸೆ ಮಾಡಿ ಬೇರೆ ಆಸ್ಪತ್ರೆಗೆ ಕಳಿಸಿದ್ದೇವೆ ಎನ್ನುತ್ತಾರೆ ಮುಖ್ಯ ವೈದ್ಯಾಧಿಕಾರಿ ಚೆನ್ನಬಸವನಗೌಡ. 24x7 ಸೇವೆಯಲ್ಲಿರುತ್ತೇವೆ, ಆಂಬ್ಯುಲೆನ್ಸ್ ಸೌಲಭ್ಯ ಇದೆ, ವಿಶೇಷ ಸೌಲಭ್ಯಗಳಿವೆ ಎಂದು ಪ್ರಚಾರ ಮಾಡುವ ಸಿಂಧನೂರಿನ ಖಾಸಗಿ ಆಸ್ಪತ್ರೆಗಳು ಕೇವಲ ಪ್ರಚಾರ ಮಾಡದೆ ತಮ್ಮ ಕೆಲಸವನ್ನು ಸರಿಯಾದ ಕ್ರಮದಲ್ಲಿ ನಿಭಾಯಿಸಲಿ ಎಂದು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆರಾಮಿದ್ದಿದ್ದಿಲ್ಲ, ಸ್ವಲ್ಪ ಆಯಾಸ ಇತ್ತು ರೀ. 5 ತಿಂಗಳು ನಿನ್ನೆಲಿಂದ ಸ್ವಲ್ಪ ನಾವು ಅರ್ಜೆಂಟ್ 7 ಗಂಟೆಯಿಂದ ಬಂದ್ವಿ, ರಾತ್ರಿ ಬೆಳಗ್ಗೆ 7 ಗಂಟೆಗೆ ಬಂದ್ವಿ. ಹಾಂ, ಜನನಿ ಏನಂದ್ರೆ ಅವ್ರು ಅಡ್ಮಿಟ್ ಮಾಡ್ಕೊಂಡ್ರು. ಸೊ ನಾವು ಫುಲ್ ಸೀರಿಯಸ್ ಇದ್ದರೆ ಅಡ್ಮಿಟ್ ಮಾಡ್ಕರಿ, ಅದಕ್ಕೆ ಹುಡುಗಿ ಹಿಂಗೈತೆ ಅಂತ ಹೇಳಿದ್ರು. ಅಡ್ಮಿಟ್ ಮಾಡಿದ್ರು, ಔಷಧಿ ತಗೊಂಡು ಬಂದು ಒಂದು ಬಾಟ್ಲಿ ಹಚ್ಚಿದ್ರು, ಒಳಗೆ ಅದು ಆಕ್ಸಿಜನ್ ಇಟ್ಟರು ಮತ್ತು 900 ರೂಪಾಯಿ ಕೊಟ್ಟಂದ್ರು. 900 ರೂಪಾಯಿ ಕೊಟ್ಟಿವಿ. ನೋಡಿದ ಮೇಲೆ ಆಮೇಲೆ ರೈಸರಿಗೆ ಹೋಗ್ಬೇಕಂತಂದ್ರು. ಸರ್ ರೈಸರಿಗೆ ಹೋಗ್ತು ಸರ್, ನೀವು ಏನು ಬರ್ಕೊಟ್ರೆ ನಾವು ಹೋಗ್ತೀವಿ ಆಂಬ್ಯುಲೆನ್ಸ್ನಲ್ಲಿ. ಅವ್ರು ನೋಡಿದ್ರು, ಅವ್ರು ಏನಾದ್ರು ಮತ್ತು ಅವರು ಸಹಿ ಮಾಡಿಸಿ ಸಹಿ ಮಾಡಿದ್ವಿ ನಾವಲ್ಲಿ. ಎಲ್ರಿ ನಮ್ಮ ಪರವಾಗಿ ನಾವು ಸಹಿ ಕೂಡ ಮಾಡಿದ್ವಿ ಅಂತಂದ್ವಿ, ಉಳಿಸ್ಕೊಡ್ರಿ ಅಂತ ನಾವು ಅಂದ್ವಿ. ತಿರುಗಿ ಇಲ್ಲ ಆಗಲ್ಲ ಅಂತ ಮತ್ತೆ ಅವ್ರು ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲಿಂದ ನಡ್ಕೊಂತ ಹೋದ್ವಿ. ಅದು ಹಾಸ್ಪಿಟ್ಲ್ ನಮ್ಗೆ ಗೊತ್ತಿಲ್ಲ ಸರ್. ಅಲ್ಲಿ ಯಾವುದೋ ಅದು ಅಲ್ಲಿಂದಾಗಲೂ ಪಕ್ಕದಲ್ಲಿ ಐತೆ ನೋಡ್ರಿ, ಬಸವ ಆಸ್ಪತ್ರೆ. ಬಸವ ಆಸ್ಪತ್ರೆ. ಅದೇ ಸ್ವಲ್ಪ ಸರಿ ಹೋಗ್ರಿ. ಈಗ ನಮಗೆ ಅಲ್ಲಿ ಏನು ತಗೊಂಡಿಲ್ರಿ, ಇಲ್ಲಿ ಎಷ್ಟೇ ತಗೊಂಡಿರಿ ಅಷ್ಟೇ ರೀ. ನಮ್ಮ ಕೈಲಾಗಲ್ಲ, ಫುಲ್ ಸೀರಿಯಸ್ ಇದೆ, ಮುಂದೋಗ್ರ. ಈ ಘಟನೆ ನಾವು ಸಿಂಧನೂರಿನ ಖಾಸಗಿ ಆಸ್ಪತ್ರೆಗಳ ಡಾಕ್ಟರ್ಗಳಾಗಿರ್ಬೋದು, ಏನು MBBS, ABS, EBS ಅಂತೇಳಿ ಒಂದು ದೊಡ್ಡ ಉನ್ನತಿ ಪದವಿಯನ್ನು ತಗೊಂಡು ಏನು ಬಂದು ಇಲ್ಲಿ ಖಾಸಗಿ ಆಸ್ಪತ್ರೆಗಳನ್ನು ತೆಗೆದು, ಅದರಲ್ಲಿ ಸಿಂಧನೂರಿನಲ್ಲಿ ವಿಶೇಷವಾಗಿ ಸುಮಾರು 70ರಿಂದ 80 ಆಸ್ಪತ್ರೆಗಳಿದ್ದರೂ ಕೂಡ ಒಂದು ಜೀವಕ್ಕೆ ಬೆಲೆ ಇಲ್ಲ. ಖಾಸಗಿ ಆಸ್ಪತ್ರೆಗಳು ಇಲ್ಲಿ ಸಿಂಧನೂರಿನಲ್ಲಿ ಜೀವ ಉಳಿಸುವಂಥ ಆಸ್ಪತ್ರೆಗಳಿಲ್ಲ. ಕೇವಲ ಜನಸಾಮಾನ್ಯರ ಅಥವಾ ಯಾರಾದರೂ ರೋಗಿಗಳು ಬಂದರೆ ಅವರ ಬಳಿ ಹಣವನ್ನು ಲಪಟಾಯಿಸುವಂಥದ್ದು, ಹಣವನ್ನು ಕಿತ್ತುಕೊಳ್ಳುವಂಥದ್ದು, ಅವರಿಂದ ಎಷ್ಟು ಬರುತ್ತೋ ಅಷ್ಟು ರಕ್ತ ಇರ್ತಾರಲ್ಲ ಆ ಥರ. ನಾನು ಈ ಹಾಸ್ಪಿಟ್ಲಿಗೆ ಹೋದರೆ ಇವರು ಒಂದು 500 ಜಗದು, ಇನ್ನೊಂದು ಹಾಸ್ಪಿಟ್ಲಿಗೆ ಹೋದರೆ ಅವರೊಂದು 500 ಜಗದು. ಒಟ್ಟಿನಲ್ಲಿ ಯಾವುದೇ ಆಸ್ಪತ್ರೆಗೆ ಹೋದರೂ ಜೀವ ಉಳಿಯುವಂಥ ಪರಿಸ್ಥಿತಿ ಇವತ್ತು ವಾತಾವರಣ ಇಲ್ಲ. ಇಂಥ ಉದಾಹರಣೆ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ನಡೆದಿದೆ. ಸೀರಿಯಸ್ ಐತಂದ್ರೆ ಆಯ್ತಪ್ಪ, ಪ್ರೈಮರಿ ಇಂಜೆಕ್ಷನ್ ಕೊಡು, ಆಮೇಲೆ ಶಿಫ್ಟ್ ಮಾಡೋಣ. ಯಾಕಂದ್ರೆ ಕೂಸಿಗೆ ಉಸಿರಾಟದ ಮಷಿನ್ ಬೇಕಾಗಿತ್ತು, ವೆಂಟಿಲೇಟರ್ ಅಂತಾರೆ. ಸೊ ಅಂತಂದು ಪ್ರೈಮರಿ ಇಂಜೆಕ್ಷನ್ ಕೊಟ್ಟು ಪೇಷಂಟನ್ನು ರಾಜೇಶ್ವರಿ ಹಾಸ್ಪಿಟ್ಲ್ ಶಿಫ್ಟ್ ಮಾಡಿ, ಆಮೇಲೆ ಆ ಪೇಷಂಟನ್ನು ನಮ್ಮ ಡ್ಯೂಟಿ ಡಾಕ್ಟ್ರ್ ಅಟೆಂಡು ಮಾಡ್ಯಾರ, ನೋಟ್ಸು ಬರ್ದಾರ, ಹೋಗಮ್ಮ ಜಲ್ದಿ ಮಷಿನ್ ಬೇಕಂತ ಕಳಿಸೈತಿ. ಇವ್ರು ಡಾಕ್ಟ್ರ್ ಕರಿಷ್ಮಾ ಅಂತಂದು ಅಟೆಂಡ್ ಮಾಡೈತಿ, ಶಿಫ್ಟ್ ಮಾಡಿ. ಅಂದರೆ ಡಾಕ್ಟ್ರ್ ನೋಡ್ಲಾರ್ದಂತ ಏನು ಕಳಿಸಿಲ್ಲ, ನಾನು ಬಂದು ಹೋಗಿದ್ದೂ ಖರೆ ಐತಿ. ಆಮೇಲೆ ಪೇಷಂಟ್ ಬಂದಮೇಲೆ ವಿತಿನ್ ಹಾಫ್ ಆನ್ ಅವರೇ ಈಗ ಮಾನ್ಯತೆ ದೃಷ್ಟಿಯಿಂದ ಏನು ಮಾಡ್ತಪ್ಪ, ಹೊರಗೆ ಕಳಿಸ್ಬೇಕೇನು ಸ್ವಲ್ಪ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಶಿಫ್ಟ್ ಮಾಡ್ಬೇಕಾ? ನೀವು ಹೇಳ್ರಿ, ತಿಳಿದಾರದ್ದೀರ. ಬಂದಾಗೆ ಸೀರಿಯಸ್ ಇತ್ತು. ನಾನು ಏನು ಹೇಳ್ಕತ್ತೀನಿ, ಸಿನ್ನೂರಾಗ ವೆಂಟಿಲೇಟರ್ ಫೆಸಿಲಿಟಿ ಇರೋದು ರಾಜೇಶ್ವರಿ ಹಾಸ್ಪಿಟ್ಲ್ ಮಾತ್ರ, ಮತ್ತು ಯಾವುದೂ ಇಲ್ಲ. ನಮ್ಮ ಹಾಸ್ಪಿಟ್ಲ್ ಆಗಲಿ ಯಾವ್ದು ಹಾಸ್ಪಿಟ್ಲ್ ತಗೋರಿ, ವೆಂಟಿಲೇಟರ್ ವಿ ಆರ್ ಜಸ್ಟ್ ಬೆಂಗಳೂರಾಗಿರೋ ಸೌಲಭ್ಯಗಳು ರಾಯಚೂರಾಗ ಸಿಗಂಗಿಲ್ಲ ರೀ. ರಾಯಚೂರಾಗಿರೋ ಸೌಲಭ್ಯಗಳು ಸಿನ್ನೂರಾಗ ಸಿಗಂಗಿಲ್ಲ, ಸಿನ್ನೂರಿಗಿರೋ ಸೌಲಭ್ಯಗಳು ನಿಮ್ಮೂರ ಡಾಕ್ಟರ್ ಹತ್ರ ಸಿಗಂಗಿಲ್ಲ. ಈಗ ಇನ್ನು ಎಷ್ಟು ದಿನ ಆಯ್ತಪ್ಪ ಇರೋಕತ್ತಿ ಮೇಲೆ, ಮತ್ತು ಮೇಲೆಗೆ. ಸೊ ಊರು ತಕ್ಕಂಗೆ ಸೌಲಭ್ಯಗಳು ಇರ್ತಾವೆ, ಹೌದಿಲ್ಲ ಸರ್? ಈಗ ನಾನು ಸಿನ್ನೂರಾಗ ಬೆಂಗಳೂರು ಫೆಸಿಲಿಟಿ ಕೊಡೋಕ್ಕಾಗತ್ತಾ? ಆಗೋದಿಲ್ಲ. ಬಟ್ ಹಂಗಂತ ನಾವು ವಿಲ್ ಡೂ ಅವರ್ ಬೆಸ್ಟ್. ಇವ್ರಿಗಾದ್ರೂ ಹೇಳಿದೆ, ನೋಡಪ್ಪ ಮಷಿನ್ ಇಲ್ಲ ನನ್ನ ಹತ್ರ, ಗುಣ ಆದರೆ ಇಲ್ಲಾರ ಮಾಡ್ತೀನಿ, ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಂದ್ರೆ ಕಳಿಸ್ತೀನಿ, ಮೇಲೆ NFCನಾಗ ಅದಿರಲ್ಲ. ಸೊ ಏನಾಗುತ್ತೆ ಅಂದ್ರೆ ನಾವು ಉಳಿಸ್ಬೇಕಂತ ಮಾಡ್ತೇವೆ. ಆಮೇಲೆ ಇವ್ರು ಬಂದಾಗ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ಯಾರ.
ಹಂಗೆ ಹೊರಗಡೆ ಇಲ್ಲೇ ಕುಂತ್ಕರಪ್ಪ ಒಂದು ತಾಸು ಹಿಂಗೆ ತಾಸು ಅಂತ ಮಾಡಿವಿಲ್ಲ ಯಜಮಾನ. ಎದಕ್ಕೆ ಮಾಡ್ತೀವಿ? ನನ್ನ ದೇಹ ನೋಡು, ನನ್ನ ದೇಹ ಮನೆಗಿದ್ರು ತಲೆ ಮನಸ್ಸು ಎಲ್ಲನೂ ಇಲ್ಲೇ ಇರ್ತೈತಿ. ಸರ್ ಒಂದು ಪೇಷಂಟ್ ಬಂದೆ ಸರ್, ಅಡ್ಮಿಟ್ ಮಾಡೀನಿ, ಆಯಾಸ ಐತಿ, ಸ್ಯಾಚುರೇಷನ್ ಮೇಂಟೈನ್ ಆಗಲ್ಲ, ಪಟಕ್ನ ಆಕ್ಸಿಜನ್ ಎಲ್ಲ ಮಾಡಿ ಎಲ್ಲ ಹಾಂ ಸರಿ ವಿಡಿಯೋ ಇಲ್ಲ. ನಾವು ಎಷ್ಟು ಜವಾಬ್ದಾರಿ ಹಚ್ಕೊಂಡು ಮಾಡ್ತೀವಿ ಅಂದ್ರೆ ಈ ಪ್ರೊಫೆಷನ್, ನಾವು ಒಂದು ಜೀವ ನೋಡ್ತಿರ್ತೀವಿ. ವಿಡಿಯೋ ತೋರಿಸಿದ್ನ ನಿನ್ನ ಕೂಸಿಂದ, ಯಾಕಂದ್ರೆ ಅಷ್ಟು ಮೈಗೆ ಹಚ್ಕೊಂಡು ಮಾಡ್ತೀವಿ ನಾವು. ನಾನು ಬಂದು ಅಟೆಂಡ್ ಮಾಡಿ ಹೋಗಿ ಒಂದು ಅರ್ಧ ತಾಸಾಗಿಲ್ಲ, ಹೌದಲ್ಲ ಅಂದ್ರೆ ಸ್ನಾನದಾಗಿ ಬಾತ್ರೂಮ್ನಾಗಿದ್ರು ವೀಡಿಯೋ ಕಳಿಸ್ಯಾರ ಅಟೆಂಡ್ ಮಾಡು, ಹಂಗೆ ಪಟಕ್ನ ಶಿಫ್ಟ್ ಮಾಡು. ನಾನು ಮನುಷ್ಯ, ನೀವಂಗೆ ನಾನು ಅನ್ನ ಬೆಳೀತೇನೆ ಮನುಷ್ಯ. ನೀನು ಮುಂಜಾನೆ ಹಂಗೆ ದೇವ್ರಿಗೆ ಕೈ ಮುಗಿದು ಬರ್ತಲ್ಲ, ನಾನು ಜಗ್ಲಿ ಕೈ ಮುಗಿದು ಬಂದಿರೋ ಪೇಷಂಟ್ ಆರಾಮ ಮಾಡಂತ ಕೇಳ್ಕೊಂಡು ಬರ್ತೀನಿ. ನನ್ನ ಸೌಲಭ್ಯ ಫೆಸಿಲಿಟಿದಲ್ಲಿ ಹೇಳಿ ಪ್ರೈಮರಿ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿವೆ. ಆಮೇಲೆ ಸರ್ ರಾಯಚೂರಿಗೆ ರೆಫರ್ ಮಾಡಿತ್ತಂದ್ರೆ 100% ನಾವು ಆ್ಯಂಬುಲೆನ್ಸ್ ಕರೆಸಿ ಇದು ಮಾಡಿ ಆಕ್ಸಿಜನ್ ಇಟ್ಟು ಶಿಫ್ಟ್ ಮಾಡ್ತೀವಿ. ಬಟ್ ಇಟ್ ವಾಸ್ ಇನ್ ಎ ವೆರಿ ಕ್ರಿಟಿಕಲ್ ಸ್ಟೇಟದಾಗ ವಿ ಹ್ಯಾವ್ ಡನ್ ಅವರ್ ಪ್ರೈಮರಿ ಕೇರ್ ಆ್ಯಸ್ ಎ ಹ್ಯುಮ್ಯಾನಿಟರಿ. ಡಾಕ್ಟರ್ ಸೈಡಿಗೆ ಇಡಪ್ಪ, ಮಾನ್ಯತೆ ದೃಷ್ಟಿ ನಾವೇನು ಮಾಡಬೇಕು, ಪ್ರೈಮರಿ ಕೇರ್ ವಿ ಗಿವನ್ ಆ್ಯಂಡ್ ಶಿಫ್ಟೆಡ್ ದ ಪೇಷಂಟ್. ಸೊ ನನ್ನ ಮನಸ್ಸಿಗೆ ನನ್ನ ಕೈಲಾದಷ್ಟು ಒಳ್ಳೆಯದೇ ಮಾಡೀನಿ. ನನ್ನ ಕಡೆಯಿಂದ ನನಗೇನು ಏನೂ ತೊಂದರೆ ಇಲ್ಲ. ಐ ಹ್ಯಾವ್ ಡನ್ ಮೈ ಬೆಸ್ಟ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್. ಸೊ ಆ ವಿಚಾರ ಹೇಳಲು ಇಷ್ಟ. ಆಮೇಲೆ ಇವರು ಅಂದ್ರೆ ಬಂದಾರ, ಅಟೆಂಡ್ ಮಾಡ್ಯಾರ, ಡ್ಯೂಟಿ ಡಾಕ್ಟರ್ ಅಟೆಂಡ್ ಮಾಡ್ಯಾರ. ಆಮೇಲೆ ಈ ಪೇಷಂಟ್ ಬರೋಕ್ಕೆ ಅಂತ ಹಾಫ್ ಆನ್ ಅವರ್ ಮೊದಲು ನಾನು ಬಂದು ಡೆಂಗು ಪೇಷಂಟ್ ಅಡ್ಮಿಟ್ ಮಾಡ್ಕೊಂಡು ಹೋಗಿನಿ. 3 ದಿನ ಮಬ್ಬು ಹೌದಲ್ಲ, ಇವರು ಬೇರೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದೆ, ಹೆಸರು ಎತ್ತಬಾರ್ದು, ನಮ್ಮನಿಲ್ಲ ರೆಫರ್ ಮಾಡಿರ್ತಾನೆ. ಸರ್ ನಂಬಿಕೆ ನಾವು ಒದ್ದಾಡ್ತೀವಲ್ಲ ರೀ. ಹಾಂ, ನಮ್ಮ ಮಕ್ಕಳಿಗೆ ಯಾವ್ದು ಥರ ಈ ಥರ ಇಲ್ಲಿ ಆಗಬಾರ್ದು. ಎಲ್ಲ ನೀವು ಕರೆಕ್ಟಾಗಿ ಡಾಕ್ಟ್ರುಗಳು ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊಂಡ್ರೆ ಸ್ವಲ್ಪ ನಮ್ಮ ಮಕ್ಕಳು ಏನು ಬಡವರು ಇಲ್ಲಿ ನಂಬಿಕೆನ ಇನ್ನೂ ಜನ ಇದ್ದಾರೆ. ಆ ಥರ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಸ್ವಲ್ಪ ಕರೆಕ್ಟಾಗಿ ನೀವು ಕಳಿಸ್ಬೇಕಂತ ನಾವು ಹೇಳ್ಕೊಳ್ತಿದ್ವಿ. ಆಗ್ತದ ಇದೆಲ್ಲ ಕರೆಕ್ಟಾಗಿ ಇವ್ರು ನೋಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಅಷ್ಟೇ. ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಏನ್ರಿ. ಹೇಳೋಕ್ಕೆ ಏನು ನಮ್ಮ ಕಷ್ಟದ ಇಲ್ಲದೆ ಏನು ಹೇಳೋಕ್ಕಾಗಲ್ಲ. ಇಷ್ಟೇ ಸರ್ ನಾನು ಹೇಳೋದು. ಹೋಗ್ರಿ ಸರ್. ಇವತ್ತು ಈ ಒಬ್ಬ ತಂದೆ ಆಗಿರೋ ಅನ್ಯಾಯ ಇನ್ನು ಸಿಂಧನೂರು ತಾಲೂಕಿನಲ್ಲಿ ಯಾವ ತಂದೆಯವರಿಗೂ ತಂದೆ ತಾಯಿಯವರಿಗೆ ಆಗದೇ ಇರೋಂತೆ ಎಲ್ಲ ಈಗ ಯಾವುದು ಪ್ರೈವೇಟ್ ಆಸ್ಪತ್ರೆಯವರು ಎಲ್ಲರೂ ಇದ್ದಾರಲ್ಲ, ಎಲ್ಲ ಡಾಕ್ಟ್ರುಗಳು ನರ್ಸುಗಳು ಒಂದು ಒಳ್ಳೆಯ ರೀತಿಯ ಕೇರ್ ತಗೊಂಡು ಯಾವುದು ಸಿಂಧನೂರಿನಲ್ಲಿ ಈ ಥರ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕೆಂದು ತಮ್ಮ ಎಲ್ಲ ಡಾಕ್ಟ್ರುಗಳಿಗೆ ತಮ್ಮ ಮೂಲಕ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಯಾಕೆಂದರೆ ಆಸ್ಪತ್ರೆ ಬೇರೆ ವಿಚಾರದಲ್ಲಿ ಬಂದಾಗ ಎಲ್ಲ ಇನ್ನೊಂದು ಕಡೆ ಆಪ್ಷನ್ಗಳು ಇರ್ತವೆ. ಆಸ್ಪತ್ರೆ ಅಂದರೆ ಡಾಕ್ಟ್ರೇ ದೇವರು ಅಂತ ತಿಳಿದು ಬಂದಿರ್ತಾರೆ. ಅವರಿಗೆ ದಯವಿಟ್ಟು ಯಾರೂ ತೊಂದರೆ ಆಗದಿರೋಂಗೆ ತಮ್ಮ ಏನಿದೆ, ತಮ್ಮ ಕೆಲಸಗಳು ಏನಿದೆ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಳ್ಬೇಕಂತ ತಮ್ಮ ಮೂಲಕ ಅವರಿಗೆ ವಿನಂತಿಸಿಕೊಳ್ತೀನಿ. ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು